ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಈವ್ನಿಂಗ್ ಆಗಿದೆ. ಇವಾಗ ಇನ್ನೇನಿದ್ರು ಪೂಜೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನಾವು ತಿಂಡಿನೆಲ್ಲ ಇವಾಗ ಊಟಕ್ಕೆ ಬರ್ತಾರಲ್ಲ ನೈಟು, ನಮ್ಮತ್ತೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ರಲ್ಲ, ಅವರಿಗೋಸ್ಕರ ನಮ್ಮತ್ತೆ ಎಲ್ಲ ಪ್ಯಾಕ್ ಮಾಡೋಣ ತಿಂಡಿನ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಸೊ ಫಸ್ಟು ನಮ್ಮತ್ತೆ ಪ್ಯಾಕ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಹೋಗಿ ಜಾಯ್ನ್ ಆದೆ. ಆಮೇಲೆ ಕೂಡ ನಾನು ಸೇರಿ ನಮ್ಮ ಅತ್ತೆ ಜೊತೆ ತಿಂಡಿಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ವಿ. ನಾವು ಪೂಜೆಗೆ ಅಂತ ಹೇಳಿ ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಮತ್ತು ಚಿಕ್ಕನುಂಡೆ ಅಷ್ಟೇ ಮಾತ್ರ ಇಲ್ಲಿ ನಾವು ತಿಂಡಿಗಳನ್ನ ಮಾಡೋದು. ಇವಾಗ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನಾವು ಕರ್ಜಿಕಾಯಿ, ಕೋಡ್ಬಳೆ, ಚಿರೋಟಿ, ರವೆ ಉಂಡೆ, ಒಬ್ಬಟ್ಟು ಎಲ್ಲ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಏನೂ ಮಾಡಲ್ಲ. ನಿಪ್ಪಟ್ಟು, ಚಕ್ಲಿ, ಕಜ್ಜಾಯ ಮತ್ತು ಚಿಕ್ಕನುಂಡೆ ಅಷ್ಟೇ ಮಾತ್ರ ನಾವಿಲ್ಲಿ ಮಾಡೋದು. ಹಬ್ಬದ ದಿನ ವಡೆ ಮಾಡ್ತೀವಿ. ಅದನ್ನು ಕೂಡ ನಾವು ಅಲ್ಲಿ ದೇವ್ರ ಮುಂದೆ ಇಡ್ತೀವಿ. ಅಂದರೆ ನಾವು ಎಡೆ ಎಲ್ಲ ಹಾಕ್ತೀವಲ್ಲ, ಅಲ್ಲಿ ಅದನ್ನು ಕೂಡ ಇಡ್ತೀವಿ. ಸೊ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಸಪ್ರೇಟು ದೇವರಿಗೆ ಅದು ಎಡೆಗೆ ಇಡೋಕ್ಕೆ ಅಂತಲೇ ಸ್ವಲ್ಪ ನಾವು ತೆಗೆದಿಟ್ಟಿರ್ತೀವಿ. ಅದು ತೆಗೆದಿಟ್ಟು ಆದಮೇಲೆ ಕೂಡ ನಾವು ತಿನ್ನೋದು ಎಲ್ಲ ಮಾಡ್ತಾಯಿದ್ವಿ. ಆಗಲೇ ಮಾಡಿದ ತಕ್ಷಣವೇ ತಿನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದನ್ನು ಮಾಡೋದನ್ನು ಕೂಡ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಆಗಲೇ ಇಲ್ಲ. ಇವಾಗಲೂ ಅಷ್ಟೇ ಅಡುಗೆ ಮಾಡೋದು ಎಲ್ಲನೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಅದು ಯಾವುದೂ ಆಗಲಿಲ್ಲ. ಸ್ಟ್ಯಾಂಡ್ ಇಟ್ಟು ಮಾಡೋಣ ನಾನು ಅಡುಗೆ ಮಾಡೋದು ಅಂತ ಅಂದ್ಕೊಂಡೆ, ಬಟ್ ಸ್ಟ್ಯಾಂಡ್ ಏನಾದ್ರು ಇಟ್ಟು ಅಂದರೆ ನನ್ನ ಮಗ ಬಂದಲ್ಲೆಲ್ಲ ತಗೊಂಡು ಓಡ್ತಾನೆ, ಇಡೋಕ್ಕೆ ಬಿಡೋಲ್ಲ. ಸೊ ಹಂಗಾಗಿ ಸ್ಟ್ಯಾಂಡ್ ಕೂಡ ಇಟ್ಟಿಲ್ಲ. ನೋಡಿ, ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಪ್ರದೀಪ್ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ನನಗೆ. ಸೊ ಇದೇ ರೂಮಲ್ಲಿ ನಾವು ಎಡೆ ಇಡೋದು. ಹಾಗಾಗಿ ಫಸ್ಟು ಅಲ್ಲಿ ಕಿಟಕಿಗಳೆಲ್ಲ ಇದೆಯಲ್ಲ, ಅದೆಲ್ಲ ಕವರ್ ಮಾಡ್ತಿದ್ರು. ಗೊತ್ತಿಲ್ಲ, ಎವ್ರಿ ಇಯರ್ ಹಿಂಗೆ ಅಂತೆ. ಸೊ ಕವರ್ ಮಾಡ್ತಿದ್ರು, ಬೆಳಕು ಎಲ್ಲ ಏನು ಬರಬಾರ್ದು ಅಂತ ಹೇಳಿ. ಸೊ ಪ್ರದೀಪ್ ಎಡೆ ಹಾಕೋದಕ್ಕೆ ಅಂತೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು ನಮಗೆ. ಸೊ ಅವರೇ ಇದೆಲ್ಲ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡು ಅದನ್ನೆಲ್ಲ ಮಾಡ್ತಿದ್ರು. ಅದಕ್ಕೆ ಏನೇನು ಬೇಕು, ಏನು ಇಡಬೇಕು, ಏನು ಇಡಬಾರ್ದು ಅನ್ನೋದೆಲ್ಲ ಅವರೇ ಕೂಡ ಮಾಡ್ತಾಯಿದ್ರು. ಸೊ ಅವ್ರ ಅಜ್ಜಿ ತಾತನ ಬಟ್ಟೆ ಎಲ್ಲ ಇಡ್ತಾಯಿದ್ರು. ಇದು ಲಿವರು ಅವ್ರ ತಾತನ ಫೇವ್ರೇಟ್ ಅಂತೆ. ಅದನ್ನು ಈ ಥರ ಸುಟ್ಟಿ ಇಡ್ತಿದ್ರು. ಎವ್ರಿ ಇಯರ್ ಹಿಂಗೆ ಇಡ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ ಅವ್ರ ತಾತನಿಗೆ. ಸೊ ಇಲ್ಲಿ ನಾನು ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೌತೆಕಾಯಿ, ನಿಂಬೆಹಣ್ಣು, ಮೊಟ್ಟೆ ಮತ್ತು ಎಲ್ಲ ಈ ಥರ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೆ. ಎಲ್ಲ ಅಡುಗೆ ಕೂಡ ನಾನೇ ಮಾಡಿದೆ. ಅನ್ನ ಮತ್ತು ಮುದ್ದೆ ಎರಡೂ ನಮ್ಮ ಅತ್ತೆ ಮಾಡಿದ್ರು. ಮುದ್ದೆ ನಂಗೆ ಮಾಡೋಕ್ಕೆ ಬರಲ್ಲ, ಹಾಗಾಗಿ ನಮ್ಮ ಅತ್ತೆ ಮಾಡಿದ್ರು. ಸೊ ಇಲ್ಲಿ ನೋಡಿ ಸಾಂಬಾರೆಲ್ಲ ನಾನೇ ಮಾಡಿದೆ. ತುಂಬ ಬೇಗನೆ ಅಡುಗೆ ಮಾಡಿ ಮುಗಿಸ್ಕೊಂಡೆ. ಯಾಕಂದರೆ ಮಕ್ಕಳು ಚಿಕ್ಕವಾಗಿರೋದ್ರಿಂದ ಅಡುಗೆ ಮಾಡೋ ಟೈಮಲ್ಲಿ ಮುಂದೆ ಎಲ್ಲ ಬರ್ತಾರಲ್ಲ, ಸೊ ಆ ಬೆಂಕಿ ಎಲ್ಲ ಟಚ್ ಆದರೆ ಸುಟ್ರೆ ಅಂತ ಹೇಳಿ ಬೇಗ ಮಾಡಿಕೊಂಡೆ. ಸೊ ಬೋಟಿ ಬಜ್ಜು ಅಷ್ಟೇ ನಾನೇ ಮಾಡಿಕೊಂಡೆ. ಚಿಕನ್ ಚಾಪ್ಸು ಮತ್ತು ಕಬಾಬ್ ಎಲ್ಲ ಕೂಡ ನಾನೇ ಮಾಡಿದೆ. ಕಬಾಬ್ ಎಲ್ಲ ಪೂಜೆ ಟೈಮ್ಗೆ ಅಂದರೆ ಎಡೆ ಇಡೋ ಟೈಮ್ಗೆ ಸ್ವಲ್ಪ ಹಾಕ್ಕೊಂಡು ಎಡೆ ಇಟ್ಟು ಎಲ್ಲ ಆದಮೇಲೆ ನಾವು ಊಟಕ್ಕೆ ಟೈಮಲ್ಲಿ ಕಬಾಬೆಲ್ಲ ಬೇಯಿಸ್ಕೊಂಡೆ. ಸೊ ಮುದ್ದೆ ಮಾಡೋಕ್ಕೆ ಪ್ರದೀಪ್ ಕೂಡ ಹೆಲ್ಪ್ ಮಾಡ್ತಿದ್ರು ಅವ್ರ ಅಮ್ಮಂಗೆ. ಮುದ್ದೆ ಮತ್ತು ಅನ್ನ ಎರಡೂ ಮಾಡಿದ್ದು ನಮ್ಮ ಅತ್ತೆ. ಆ ಪ್ರದೀಪ್ ಕೂಡ ನಮ್ಗೆ ಎಲ್ಲ ಥರ ಸಹಾಯನೂ ಮಾಡಿದ್ರು. ಅದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಹಬ್ಬ ಟೈಮಲ್ಲಿ ಈ ಥರ ಯಾರೂ ಹೆಲ್ಪ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ನಮ್ಮ ಅತ್ತೆ ಮುದ್ದೆ ಮಾಡ್ತಿದ್ದಾರೆ. ಇದೆಲ್ಲ ಮುದ್ದೆ ಹೊಂದಿಸ್ಬೇಕಲ್ಲ. ನನಗೆ ಮುದ್ದೆ ಮಾಡೋಕ್ಕೆ ನಿಜವಾಗ್ಲೂ ಬರಲ್ಲ. ನನಗೆ ಒಂದು ಮುದ್ದೆನೂ ಕೂಡ ನನಗೆ ಮಾಡೋಕ್ಕೆ ಬರಲ್ಲ. ಅದು ಸುಡುತ್ತೆ, ತಿರ್ಗೋದೆಲ್ಲ ಕಷ್ಟ, ನಂಗೆ ಮಾಡೋಕ್ಕಾಗಲ್ಲ. ಸೊ ನಮ್ಮ ಅತ್ತೆಯಲ್ಲೇ ಮುದ್ದೆ ಎಲ್ಲ ಮಾಡಿಟ್ಟು ಈ ಮುದ್ದೆ ನಿಜವಾಗ್ಲೂ ಯಾವುದೂ ಸಾಕಾಗಲಿಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಮುದ್ದೆ ಎಲ್ಲ ಮಾಡ್ಕೊಂಡ್ವಿ ನಾವು. ಸೊ ಇಲ್ಲಿ ಅವರು ಲಿವರೆಲ್ಲ ಬೇಯಿಸ್ತಾ ಇದ್ದರೆ ನಾನು ಎಡೆಗಿಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಕಬಾಬ್ ಕೂಡ ಅಲ್ಲೇ ಫ್ರೈ ಮಾಡಿಕೊಂಡೆ. ನೋಡಿ ನಾನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಅದೆಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಎಡೆಗೆ ಏನೇನು ಬೇಕು ಅಂತೆಲ್ಲ ನೀಟಾಗಿ ಪ್ರದೀಪ್ ಜೋಡಿಸಿಟ್ಟಿದ್ದಾರೆ. ಹಣ್ಣುಗಳೆಲ್ಲ ಕಟ್ ಮಾಡೋದು, ಸ್ವೀಟ್ಸು, ಕಡಲೆಪುರಿ ಮತ್ತು ಖಾರ ಎಲ್ಲ ಇಡ್ತಾರೆ. ಮತ್ತು ಇನ್ನೊಂದು ಕಡೆ ಸೇಮ್ ಎಲ್ಲ ಇಡ್ತಾರೆ. ಒಂದು ಲೇಡೀಸ್ಗೆ ಇನ್ನೊಂದು ಜೆಂಟ್ಸ್ಗೆ ಅಂತ ಹೇಳಿ. ಜೆಂಟ್ಸಲ್ಲಿ ನೋಡಿ ಉಡ್ದಾರ ತಾಯಿಂದ ಇಟ್ಟಿದ್ದಾರೆ. ಬೀಡಿ ಸಿಗರೇಟ್ ಕೂಡ ಅವ್ರ ತಾತ ಸೇರ್ತಿದ್ರು. ಸೊ ಹಂಗಾಗಿ ಇಟ್ಟಿದ್ದಾರೆ. ಸಪ್ರೇಟ್ ಇಡ್ತಾರೆ. ಹೆಂಗಸರಿಗೆ ಒಂದು ಕಡೆ, ಗಂಡಸರಿಗೆ ಒಂದು ಕಡೆ ಅಂತ ಹೇಳಿ. ಹಂಗೆ ಹೆಂಗಸರಿಗೆ ಇರೋ ಕಡೆ ಒಂದು ಕಳಶ ಕೂಡ ಇಡ್ತಾರೆ. ಸೊ ಇಲ್ಲಿ ಊಟ ಎಲ್ಲ ಆಗಿತ್ತಲ್ಲ, ನಾವು 6:30ಗೆ ಪೂಜೆ ಮಾಡಬೇಕು ಅಂತ ಹೇಳಿ 6 o'clockಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಡೆಗೆ ಏನೇನು ಇಡಬೇಕು, ನಾವೇನೇನು ಐಟಮ್ ಎಲ್ಲ ಮಾಡಿರ್ತೀವಿ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಇಡಬೇಕು. ಇಟ್ಟು ಆಮೇಲೆ ನಾವು ಪೂಜೆ ಮಾಡಬೇಕು. ಸೊ ಪ್ರದೀಪ್ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಿದ್ದಾರೆ. ಫುಲ್ ಇದನ್ನೆಲ್ಲ ನಾವು ತಿಂಡಿ ಆಗಿದ ತಕ್ಷಣವೇ ಎತ್ತಿಟ್ಟಿದ್ರು ಎಡೆಗೆ ಅಂತ ಹೇಳಿ. ಅದನ್ನು ಯಾವುದು ತಿಂದಿರಲ್ಲ ನಾವು, ಅದು ಬಳಸೋ ಹಾಗಿಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ಅದನ್ನು ಬೇಕಾದ್ರೆ ನಾವು ತೊಗೊಂಡು ತಿನ್ಬೋದು. ಎಡೆಗೆಲ್ಲ ಎತ್ತಿಟ್ಟು ಆಮೇಲೆ ಉಳಿದಿದ್ದೆಲ್ಲ ನಾವು ಟೇಸ್ಟ್ ಮಾಡಿದ್ವಿ ಕೂಡ. ಸೊ ನಾನು ಎಡೆಗಿಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಎಲ್ಲನೂ ತೊಗೊಂಬಂದು ಕೊಡ್ತಾಯಿದ್ದೆ. ಅವರೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ರು.
ಈ ವರ್ಷ ಪಕ್ಷ ಹಬ್ಬ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಯಾಕೆ ಅಂದರೆ ಹಬ್ಬದ ದಿನ ನಮ್ಮ ಫ್ಯಾಮಿಲಿಯೆಲ್ಲ ಫಸ್ಟ್ ಟೈಮ್ ನಾವು ಇನ್ವೈಟ್ ಮಾಡಿದ್ದು. ಇಷ್ಟು ವರ್ಷದಲ್ಲಿ ಯಾವತ್ತೂ ಹಬ್ಬದ ದಿನ ಇನ್ವೈಟ್ ಮಾಡಿರಲಿಲ್ಲ ಅವ್ರನ್ನೆಲ್ಲ. ಸೊ ಈ ವರ್ಷ ನಾವು ಇನ್ವೈಟ್ ಮಾಡಿದ್ವಿ. ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಾ ಇತ್ತು. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವರೆಲ್ಲ ಬಂದಿದ್ದು ಹಬ್ಬದ ದಿನ, ನೇಬರ್ಸ್ ಎಲ್ಲ ಇದ್ದರು. ಬಟ್ ನಾವು ಫುಲ್ಲು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಆಗಲೇ ಇಲ್ಲ. ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀನಿ. ನಾನು ಏನು ವೀಡಿಯೋ ಮಾಡಿದ್ದೀನಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊಸರು ಅಷ್ಟೇ, ಮೊಸರು ಇಡ್ತೀವಿ ನಾವು. ಸೊ ಮೊಸರು ಕೂಡ ತೊಗೊಬಂದಿಟ್ಟಿದ್ದೀನಿ. ನಮ್ಮ ಅಜ್ಜಿ ಮನೆಯ ಕಡೆ ಎಲ್ಲ ಸ್ವಲ್ಪ ಪಾಯಸ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಾವು ಅದೆಲ್ಲ ಏನೂ ಮಾಡಲ್ಲ. ಜಸ್ಟ್ ಅಂದರೆ ಏನಂದರೆ ಇಲ್ಲಿ ಒಂದೊಂದು ಮನೆಯಲ್ಲಿ ಯಾವ್ಯಾವ ಥರ ಮಾಡ್ಕೊಂಡು ಬರ್ತಿದ್ರು, ತಿಂಡಿಗಳಿಂದ ಹಿಡ್ದು ಊಟಗಳಿಂದ ಹಿಡ್ದು ಅದನ್ನು ಮಾತ್ರ ಮಾಡಬೇಕು, ಎಕ್ಸ್ಟ್ರಾ ಏನೂ ಮಾಡೋಂಗಿಲ್ವಂತೆ. ಎಕ್ಸ್ಟ್ರಾ ಏನಾದ್ರು ಮಾಡಿರ್ತೀವಿ ಅಂದರೆ ಅಲ್ಲಿ ಪೂಜೆ ಮುಂದೆ ಕೈ ಮುಕ್ಕೊಂಡು ನಾವು ಪ್ರತಿ ವರ್ಷವೂ ಇಡ್ತೀವಿ ಅಂತೇಳಿ, ಅಂದರೆ ಹೆಚ್ಚಿಸ್ಕೊಳ್ಳೋದು ಅಂತ ಹೇಳಿ ಅರ್ಥ ಅಂತೆ. ಸೊ ಹಾಗೆ ಮಾಡ್ಬೋದು. ಫಸ್ಟೆಲ್ಲ ಕಬಾಬ್ ಮಾಡ್ತಿರ್ಲಿಲ್ಲ, ಇವಾಗ 3 ಇಯರ್ಸಿಂದ ನಾವು ಕಬಾಬ್ ಕೂಡ ಮಾಡ್ತಿದ್ದೀವಿ. ಫಸ್ಟೆಲ್ಲ ಮಟನ್ ಸಾಂಬಾರು, ಬೋಟಿ ಬಜ್ಜು ಮತ್ತು ಚಿಕನ್ ಚಾಪ್ಸು, ಮೊಟ್ಟೆ ಅಷ್ಟೇ ಇಡ್ತಾ ಇದ್ದಿದ್ದು. ಬಟ್ 3 ಇಯರ್ಸಿಂದ ನಾವು ಕಬಾಬ್ನು ಕೂಡ ಇಡ್ತಿದ್ದೀವಿ, ಕೈ ಮುಕ್ಕೊಂಡು ಕಬಾಬ್ ಕೂಡ ಇಡ್ತಾ ಇದ್ದೀವಿ. ಸೊ ಫೈನಲ್ ಆಗಿ ನೋಡಿ ಇದೆಲ್ಲ ರೆಡಿಯಾಗಿದೆ. ಇಷ್ಟೆಲ್ಲ ನಾವು ಇಟ್ಟಿದ್ದೀವಿ ಇಲ್ಲಿ. ಪ್ರದೀಪ್ ಅವ್ರ ತಾತ ಬೀಡಿ ಸಿಗರೇಟ್ ಎಲ್ಲ ಸೇರ್ತಾ ಇದ್ರು. ಅವ್ರಿಗೆ ಉದ್ದಾರ ತವಿಂದನೂ ಎಲ್ಲನೂ ತೊಗೊಬಂದು ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ಯಾರಾದರೂ ಸೇರಿದವ್ರು ಇದ್ದರೆ ಕೊಡ್ತಾರಂತೆ ನಮ್ಮ ಅತ್ತೆ, ಇಲ್ಲಾಂದರೆ ಅದನ್ನೆಲ್ಲ ತೊಗೊಂಡೋಗಿ ನೀರಿಗೆ ಹಾಕ್ತಾರಂತೆ. ಸೊ ನೋಡಿ ಇದು ಫೈನಲ್ ಲುಕ್ ಹೆಂಗೆ ರೆಡಿಯಾಗಿದೆ ಅಂತ. ನನ್ನ ಮಗಂಗಂತೂ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ನನ್ನ ಫ್ಯಾಮಿಲಿ ಎಲ್ಲ ಬಂದಿದೆ ಅಲ್ಲ, ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಅವ್ನು ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಇದಲ್ಲದೆ ನಮ್ಮ ಆಂಟಿ ಅಂಕಲು ನೇಬರ್ಸು ಎಲ್ಲ ಬಂದಿದ್ದರು. ಅದೆಲ್ಲನೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅದೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ. ಮಾಡಿದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಈ ಬ್ಲಾಗ್ನ ನೋಡಿದಾಗೆಲ್ಲ ಒಂದು ಒಳ್ಳೆ ಮೆಮೊರೀಸ್ ಬರ್ತಾಯಿತ್ತು. ನಾವು ಈ ಥರ ಎಲ್ಲ ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಬಿಟ್ಟು ಈ ಬ್ಲಾಗ್ನ ನೋಡಿದಾಗೆಲ್ಲ ನಮ್ಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿತ್ತು ಹಬ್ಬಕ್ಕೆ ಅಂತ. ಸೊ ಹಾಗಾಗಿ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅವರೆಲ್ಲ ಬಂದಿದ್ದರು. ಬೇಗನೆ ಬನ್ನಿ ಅಂತ ಹೇಳಿದ್ದೆ, ಬಟ್ ಅವ್ರು 6 o'clock ಬಂದರು. ಅಲ್ಲಿ ಎಡೆ ಇಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಅದನ್ನೆಲ್ಲ ಆದಮೇಲೆ ದೀಪ ಹಚ್ಬೇಕಲ್ಲ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನಾನು ದೇವ್ರಿಗೆ ದೀಪ ಎಲ್ಲ ಹಚ್ಚೋ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಪೂಜೆ ಎಲ್ಲ ಆಲ್ರೆಡಿ ಅಲ್ಲಿ ಮಾಡಿತ್ತು. ಹಾಗಾಗಿ ಅದನ್ನು ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಯಾವಾಗಲೂ ನಮ್ಮ ಮಾವನೇ ಸ್ಟಾರ್ಟ್ ಮಾಡ್ತಿದ್ದು, ಬಟ್ ಗೊತ್ತಿಲ್ಲ ಈ ಸಲ ನಮ್ಮ ಅತ್ತೆ ಹೋಗಿ ಫಸ್ಟೇ ಪೂಜೆ ಮಾಡಿದರು. ನನ್ನ ಮಗ ಅಂತೂ ಕೊಡಿ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದ. ಅವ್ನು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಂದ್ರೆ ಇಲ್ಲ ಗಂಟೆ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಗಂಟೆ ಅಂತೂ ನಿಜವಾಗ್ಲೂ ದೊಡ್ಡವ್ರ ಥರನೇ ಬಾರಿಸ್ತಾನೆ. ಆಮೇಲೆ ಗಂಧ ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡ್ತಾನೆ. ಸೊ ಅವ್ರ ತಾತ ಪೂಜೆ ಮಾಡ್ತಿದ್ರೆ ಕೊಡಿ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ. ಯಾವಾಗಲೂ ಹಂಗೆ ನಿಂತ್ಕೊಂಡಿರ್ತಾನೆ, ಓಡ್ತಿರ್ತಾನೆ, ಬೀಳ್ತಾನೆ ಇರ್ತಾನೆ ನನ್ನ ಮಗ ಅಂತೂ. ಅವ್ನಿಗೆ ಯಾವಾಗಲೂ ಅಷ್ಟೇ ಈ ಥರ ಪೂಜೆ ಮಾಡೋದು ಅಂದ್ರೆಲ್ಲ ತುಂಬ ಇಷ್ಟ. ನೋಡಿ ಪೂಜೆ ಮಾಡಿಬಿಟ್ಟು ಅಲ್ಲೇ ಎಲ್ಲ ಮಲ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ ಅಂತ. ಅವನಂತೂ ಎಲ್ಲ ಫುಲ್ ಖುಷಿಯಾಗೇ ಇದ್ದ. ನನ್ನ ಮಗಳಂತೂ ನಿಜವಾಗ್ಲೂ ಕೈಗೆ ಸಿಗಲಿಲ್ಲ. ಈ ಬ್ಲಾಗಲ್ಲಿ ಎಲ್ಲೂ ಅವಳ ನಾನು ತೋರ್ಸೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅವಳು ಫುಲ್ಲು ಎಲ್ಲರೂ ಬಂದಿದ್ರಲ್ಲ, ಅವ್ರ ಕಸಿನ್ಸ್ ಎಲ್ಲ. ಸೊ ಹಂಗಾಗಿ ಅವಳು ಖುಷಿಯಾಗಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ಸೊ ಹಾಗಾಗಿ ನಾನು ಕೂಡ ಡಿಸ್ಟರ್ಬ್ ಮಾಡಲಿಲ್ಲ. ಅವಳು ಯಾವಾಗ ಬಂದು ಪೂಜೆ ಮಾಡಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಅವಳು ಪೂಜೆ ಮಾಡಿದ್ದಾಳೆ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ಎವ್ರಿ ಇಯರ್ ನಾನು ಇನ್ಸ್ಟಾಗ್ರಾಮ್ಗೆ ಬೂಮರಿಂಗ್ ಮಾಡಿ ಆಗ್ತಾಯಿದೆ. ಸೊ ಅದನ್ನು ಎವ್ರಿ ಇಯರ್ ನಂಗೆ ನೋಟಿಫಿಕೇಷನ್ ಸಿಗ್ತಾಯಿತ್ತು. ಇಷ್ಟು ವರ್ಷದಲ್ಲಿ ನನ್ನ ಮಗಳು ಪೂಜೆ ಮಾಡೋದನ್ನೆಲ್ಲ ನಾನು ಅದ್ರಲ್ಲಿ ಹಾಕಿದ್ದು ಶೇರ್ ಮಾಡ್ತಿದ್ದೆ. ಬಟ್ ಈ ವರ್ಷ ಅಂತೂ ಖಂಡಿತ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅವಳು ನನ್ನ ಕೈಗೆ ಸಿಗಲೇ ಇಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿ ಎಲ್ಲ ಬಂದಿತ್ತು ಆ್ಯಂಡ್ ಅವ್ಳ ಕಸಿನ್ಸ್ ಎಲ್ಲ ಇದ್ರಲ್ಲ. ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಸೊ ನಾನು ಕೂಡ ಅವಳಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಲಾಸ್ಟಲ್ಲಿ ಕೂಡ ಪ್ರದೀಪ್ ಲಾಸ್ಟಲ್ಲಿ ಪೂಜೆ ಮಾಡಿದ್ದು. ಅದಾದಮೇಲೆ ನಾನು ಮಾಡಿದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ಅವ್ರು ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತಿದ್ದಾರೆ. ಆಲ್ರೆಡಿ ಅವ್ರ ಅಪ್ಪ ಒಂದು ಕಾಯೆಲ್ಲ ಹೊಡೆದು ಪೂಜೆ ಮಾಡಿದ್ರು. ಬಟ್ ಇವರು ಕೂಡ ಒಂದು ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತಿದ್ದಾರೆ. ನಾನು ಪೂಜೆ ಮಾಡಬೇಕಂದ್ರೆ ವಿಡಿಯೋ ಶೂಟ್ ಮಾಡಬೇಕಂದ್ರೆ ಗೊತ್ತಾಯಿತು. ಅಷ್ಟು ಕ್ಲಾರಿಟಿ ಇರಲಿಲ್ಲ. ಯಾಕೆ ಕ್ಲಾರಿಟಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ನಾವು ಧೂಪ ಹಾಕಿದ್ವಲ್ಲ, ಆ ಧೂಪದ ಹೋಗಿ ಫುಲ್ ರೂಮ್ ಸ್ಪ್ರೆಡ್ ಆಗಿತ್ತು. ಸೊ ಹಂಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಸಿಗಲಿಲ್ಲ ನನಗೆ. ಬಟ್ ಓಕೆ, ನಾನು ಎಲ್ಲನೂ ಶೂಟ್ ಮಾಡಿದ್ದೆಲ್ಲ ನಾವು ಶೇರ್ ಮಾಡಬೇಕಲ್ಲ. ಸೊ ಹಾಗಾಗಿ ಕೂಡ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ನೋಡಿ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಕ್ಲಾರಿಟಿನೇ ಇಲ್ಲ. ಯಾಕಂದರೆ ಫುಲ್ ರೂಮ್ ಹೋಗಿ ಎಲ್ಲ ತುಂಬ್ಕೊಬಿಟ್ಟಿತ್ತು ಧೂಪದ್ದು. ಸೊ ಧೂಪ ಹಾಕಿ ಪೂಜೆ ಎಲ್ಲ ಆದಮೇಲೆ ನಾವು ಬಾಗಿಲು ಹಾಕ್ಕೊಂಡು ಆಚೆ ಬಂದು ಕೂತ್ಕೊಂಡಿದ್ದೀವಿ. ಎಲ್ಲ ಕೆಳಗಡೆ ಇದ್ದಾರೆ, ಸ್ವಲ್ಪ ಜನ ಇಲ್ಲಿದ್ದೀವಿ. ಪ್ರದೀಪ್ ನನಗೆ ವಿಡಿಯೋ ಶೂಟ್ ಮಾಡಿಕೊಡ್ತಿದ್ದಾರೆ. ಒಂದು 20 ಮಿನಿಟ್ಸ್ ನಾವು ರೂಮಿಂದ ಮನೆಯಿಂದ ಆಚೆ ಇರ್ತೀವಿ, ಯಾರೂ ಹೋಗಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ದೀವಿ. ಇಲ್ಲಿ ನನ್ನ ತಮ್ಮನ ಮಗಳಿಗೆ ಅವಳ ತಮ್ಮನ ಹೆಂಡತಿ ಊಟ ತಿನ್ನಿಸ್ತಿದ್ದಾಳೆ. ಯಾಕಂದರೆ ಫ್ರೀ ಟೈಮ್ ಇತ್ತಲ್ಲ ತಿನ್ಸೋಣ ಅಂತ. ಅವಳಂತೂ ನಿಜವಾಗ್ಲೂ ಹಠ ಮಾಡ್ತಿದ್ಲು, ಗೊತ್ತಿಲ್ಲ. 20 ಮಿನಿಟ್ಸ್ ಆಯಿತು. ಪ್ರದೀಪ್ ಬಂದು ಇಲ್ಲಿ ಟ್ಯಾಪ್ ಮಾಡ್ತಿದ್ದಾರೆ ತೆಗಿಯೋಕ್ಕೆ. 3 ಸಲ ಟ್ಯಾಪ್ ಮಾಡ್ತೀವಿ ನಾವು. ಅದಾದಮೇಲೆ ನಾವು ಡೋರ್ ಓಪನ್ ಮಾಡ್ತೀವಿ. ಸೊ ಆಮೇಲೆ ಕೂಡ ಅಷ್ಟೇ ರೂಮ್ಗೂ ಅಷ್ಟೇ ಡೈರೆಕ್ಟಾಗಿ ಹೋಗಲ್ಲ, ಅದನ್ನು ಕೂಡ ಟ್ಯಾಪ್ ಮಾಡಿನೇ ನಾವು ಹೋಗ್ತೀವಿ.
ಊಟ ಇಲ್ಲೇ ಪೂಜೆ ಎಲ್ಲ ಮಾಡಿ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ನಿಜವಾಗ್ಲೂ ಅವರೇ ಬಂದು ಟೇಸ್ಟ್ ಮಾಡಿರ್ತಾರೆ ಅಥವಾ ನಾವು ಮಾಡಿರೋದೇ ಸಪ್ಪೆನೇ ಏನೋ ಅನ್ನೋದು ಗೊತ್ತಿರಲ್ಲ. ಬಟ್ ಅವ್ರು ಪೂಜೆ ಮಾಡ್ತಿದ್ರೆ ನಾನು ಓಡೋಗಿ ಫಸ್ಟು ಅಡುಗೆ ಎಲ್ಲ ಕರೆಕ್ಟಾಗಿದೆಯಾ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಟೇಸ್ಟ್ ಕರೆಕ್ಟಾಗಿದೆಯಾ ಅಂತ ಹೋಗಿ ಚೆಕ್ ಮಾಡ್ಕೊತಿದ್ದೆ. ಯಾಕಂದರೆ ಊಟಕ್ಕೆ ಬಡ್ಸೋಕ್ಕೂ ಮುಂಚೆನೇ ಅದೆಲ್ಲ ಟೇಸ್ಟ್ ಮಾಡ್ಕೋಬೇಕಲ್ವ. ಇಲ್ಲಾಂದರೆ ಏನಾದರೂ ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅಲ್ಲೋಗಿ ಮಾಡ್ಕೊತಾ ಇದ್ದೆ. ಇಲ್ಲಿನ ಮತ್ತೆ ಪ್ರದೀಪ್ ಇಬ್ಬರು ಕೂಡ ಒಂದ್ಸಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆದಮೇಲೆ ಇಲ್ಲಿರೋದನ್ನೆಲ್ಲ ಪ್ರಸಾದನ ನಾವು ತೊಗೊಂಡು ಹೋಗ್ತೀವಿ. ಅದನ್ನು ಕೂಡ ಊಟದ ಜೊತೆ ಸೇರಿಸಿ ಎಲ್ಲರಿಗೂ ಕೊಡ್ತೀವಿ ನಾವು. ನಾನು ನೆನ್ನೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ವೀಡಿಯೋನು ಯಾವುದು ಮಿಸ್ ಮಾಡ್ದೇ ವೀಡಿಯೋ ಮಾಡಬೇಕು, ವ್ಲಾಗಲ್ಲಿ ಶೇರ್ ಮಾಡಬೇಕು ಅಂತ. ಬಟ್ ಆಗಲೇ ಇಲ್ಲ. ಅಡುಗೆ ಮಾಡೋದನ್ನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ಈ ಹಬ್ಬದಲ್ಲಿ ಯಾವುದು ಟೇಸ್ಟ್ ಮಾಡೋ ಹಾಗಿಲ್ವಲ್ಲ, ಅದಕ್ಕೋಸ್ಕರ ಅಡುಗೆ ಬಗ್ಗೆ ಫುಲ್ ಕಾನ್ಸಂಟ್ರೇಟ್ ಇಟ್ಟು ಅಡುಗೆ ಮಾಡಿದೆ. ಹಾಗಾಗಿ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ನಾನು ಅಲ್ಲಿ ಹೋಗಿ ಕಬಾಬ್ ಬೇಯಿಸ್ತಾ ಇದ್ದೆ. ಒಂದು 10 ಮಿನಿಟ್ಸ್ ಬಿಟ್ಟೆ ನಾವು ಊಟ ಕೊಡೋಣ, ಪರವಾಗಿಲ್ಲ ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ಅಂತೇಳಿ ನಾನು ಅಲ್ಲಿ ಕಡೆ ಬೇಯಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿನ ಮತ್ತೆ ಪ್ರದೀಪ್ ಇಬ್ಬರು ಪೂಜೆ ಮಾಡ್ಕೊತಿದ್ರು. ನಾನು ಊಟನೆಲ್ಲ ಬಿಸಿ ಮಾಡಬೇಕಿತ್ತಲ್ಲ, ಹಾಗಾಗಿ ಸಾಂಬಾರು, ಚಾಪ್ಸು ಮತ್ತು ಗೊಜ್ಜು ಎಲ್ಲನೂ ಕೂಡ ಬಿಸಿ ಮಾಡ್ತಾಯಿದ್ದೆ. ಈವನ್ ಅಲ್ಲಿ ಕಬಾಬ್ ಬೇಯಿಸೋಕ್ಕೆ ನನ್ನ ತಮ್ಮನ ಹೆಂಡತಿ ಕೂಡ ಹೆಲ್ಪ್ ಮಾಡೋದು. ನಮ್ಮಮ್ಮ ನನ್ನ ತಮ್ಮ ಎಲ್ಲ ಕೂಡ ಊಟ ಎಲ್ಲ ಬಡಿಸ್ತಾಯಿದ್ರು. ಯಾಕಂದರೆ ಅಷ್ಟು ಜನಕ್ಕೆ ನಾವು ಅಷ್ಟೇ ಬಡ್ಸೋಕ್ಕಾಗಲ್ಲ. ಸೊ ಅವರು ಕೂಡ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವ್ರ ಒಂದು ಕಡೆಯಿಂದ ನಂಗೆ ನಿಜವಾಗ್ಲೂ ಒಳ್ಳೆ ಸಪೋರ್ಟೇ ಸಿಕ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಲ್ಲರಿಗೂ ಊಟ ಬಡಿಸೋದಕ್ಕೆಲ್ಲ ತೊಗೋತಾ ಇದ್ದಾರೆ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಎಲ್ಲ ಊಟ ಮಾಡ್ತಿದ್ದಾರೆ. ಇಲ್ಲಿ ಅಷ್ಟೇ ನಾನು ಸ್ವಲ್ಪ ಅಷ್ಟೇ ನಾನು ಎಷ್ಟು ಕ್ಲಿಪ್ಪಿಂಗ್ ಇತ್ತು ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ಅಂತಲೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.